ನಮಸ್ಕಾರ ಎಲ್ರಿಗೂ ತಿಳಿದಿರೋ ಹಾಗೆ ಚುನಾವಣಾ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಇದರ ಬಗ್ಗೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವು ಸ್ವೀಪ್ ಕಾರ್ಯಕ್ರಮಗಳನ್ನು ಅಂದರೆ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಪ್ಪ ಅಂದರೆ ಇದರ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಳ ಮುಖ್ಯ ಘಟ್ಟ ಆದಂಥ BLOಗಳು ಮನೆ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ನೀಡ್ತಕ್ಕಂಥ ಕಾರ್ಯಕ್ರಮ 29 ಜುಲೈವರೆಗೂ ನಡೆಯುತ್ತೆ. ಇದು ಇಡೀ ಪ್ರಕ್ರಿಯೆಯಲ್ಲೇ ಭಾಳ ಮುಖ್ಯವಾದಂಥ ಘಟ್ಟ. ಯಾಕೆಂದರೆ ಈ ಫಾರ್ಮನ್ನು ಪ್ರತಿಯೊಬ್ಬರ ಮತದಾನರಿಗೆ ತಲುಪಿಸಬೇಕು ಮತ್ತು ಅವರು ಅದನ್ನು ಭರ್ತಿ ಮಾಡಿ ವಾಪಸ್ಸು 29ರೊಳಗೆ ಕೊಡಬೇಕಾಗ್ತದೆ. ಅವರು ಫಾರ್ಮ್ಗಳನ್ನು ಫಿಲ್ ಮಾಡಿ ಕೊಡ್ತಾರೆ ಅದ್ರ ಮೇಲೇ ಫಸ್ಟು ಡ್ರಾಫ್ಟ್ ಎಲೆಕ್ಟೋರಲ್ ರೋಲು ಪಬ್ಲಿಷ್ ಆಗ್ತದೆ ಆಗಸ್ಟ್ನಲ್ಲಿ. ಸೊ ಆದ್ದರಿಂದ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಎಲ್ಲ ಕಡೆ ವಿಶೇಷ ಜಾಥಾಗಳನ್ನು, ಎತ್ತಿನ ಗಾಡಿಯ ರ್ಯಾಲಿ, ಬೈಕ್ ರ್ಯಾಲಿ, ಸೈಕಲ್ ರ್ಯಾಲಿ, ಪಂಜಿನ ಮೆರವಣಿಗೆ, ಈ ಥರ ವಿಶೇಷವಾಗಿ ಎಲ್ಲರ ಸಾರ್ವಜನಿಕರ ಗಮನ ಸೆಳೆಯೋಕ್ಕೆ ಹಾಗೂ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ನಾನು ನಿಮಗೆ ಎಕ್ಸಾಕ್ಟ್ ನಂಬರ್ಸನ್ನು ಕೊಡಿಸ್ಕೊಡ್ತೇನೆ. ಕಾನ್ಸ್ಟಿಟ್ಯೂನ್ಸಿ ವಾರು ಎಷ್ಟು ಜನರಿಗೆ ಫಾರ್ಮನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನನಗೆ ನೆನಪಿರೋ ಮಟ್ಟಿಗೆ ನಾನು ಮೊನ್ನೆ ನೋಡಿದಾಗ ಆಲ್ಮೋಸ್ಟ್ ನಾವು 50% ಬೆಂಗಳೂರು ಜಿಲ್ಲೆಯಲ್ಲಿ ನಾವು ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಷನ್ನು ಪ್ರಕ್ರಿಯೆ ಮುಗಿದಿತ್ತು. ನಾನು ನಿಖರವಾದ ಮಾಹಿತಿಯನ್ನು ಅದು ಎವ್ರಿ 2 hours ಅದರ ಅಪ್ಡೇಟ್ ಆಗ್ತಾ ಇರ್ತದೆ. ನಾನು ಅದನ್ನು ನಿಮಗೆ ಒದಗಿಸ್ಕೊಡ್ತೀನಿ. ನಾವು ಎಲ್ಲ ಪಂಚಾಯಿತಿಗಳಲ್ಲಿ ಫೆಸಿಲಿಟೇಷನ್ ಸೆಂಟರನ್ನು ಮಾಡಿದ್ದೇವೆ. BLO ಫೆಸಿಲಿಟೇಷನ್ ಸೆಂಟರ್ ಅಂಥೇಳಿ ಯಾರ್ಯಾರು ಫಾರ್ಮ್ ಇಸ್ಕೊಂಡಿದ್ದೀರಿ ಅವ್ರಿಗೆ ಅದನ್ನು ಭರ್ತಿ ಮಾಡಲಿಕ್ಕೆ ಏನಾದ್ರು ಸಮಸ್ಯೆ ಇದ್ದರೆ ತಾವಲ್ಲಿ BLO ಡಿಸ್ಟ್ರಿಬ್ಯೂಷನ್ ಇನ್ನೇನು ಮುಗಿಸಿದ ಮೇಲೆ BLOಗಳು ಅಲ್ಲಿ ತಮಗೆ ಸಿಗ್ತಾರೆ. ಬಂದು ತಾವು ಅವರಿಂದ ಮಾಹಿತಿಯನ್ನು ಪಡೆದು ಫಾರ್ಮನ್ನು ಭರ್ತಿ ಮಾಡಿ